ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಈ ವಾರ ನಾನು ಉಪವಾಸ ಪ್ರಾರ್ಥನೆಯ ಕುರಿತಾಗಿ ನಾವು ಧ್ಯಾನ ಮಾಡೋಣ್ರಿ. ಉಪವಾಸ ಅಂದರೆ ಏನು? ಒಬ್ಬರು ಹೀಗೆ ಹೇಳಿದ್ದಾರೆ, ಉಪ ಅಂದರೆ ಸಮೀಪ ಅಂತ, ವಾಸ ಅಂದರೆ ಇರುವಿಕೆ ಅಂತ. ಅಂದರೆ ದೇವರ ಸಮೀಪಕ್ಕೆ ಇರುವುದೇ ಉಪವಾಸ. ಹೇಗೆ? ಉಪ ಅಂದರೆ ಸಮೀಪ, ವಾಸ ಅಂದರೆ ಇರುವಿಕೆ. ದೇವರ ಸಮೀಪಕ್ಕೆ ಇರುವುದೇ ಉಪವಾಸ. ಅನೇಕ ದೇವಜನರು ಉಪವಾಸ ಪ್ರಾರ್ಥನೆಯ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಪಾಸ್ಟರ್, ಹೇಗೆ ಉಪವಾಸ ಮಾಡುವುದು? ಯಾವ ಸಮಯದಿಂದ ಯಾವ ಸಮಯ ಮಾಡಬೇಕು? ಉಪವಾಸ ಪ್ರಾರ್ಥನೆಯಲ್ಲಿ ನಾವೇನು ಮಾಡಬೇಕು, ಏನು ಮಾಡಬಾರದು? ಆಹಾರ ಏನು ತೆಗೆದುಕೊಳ್ಳಬೇಕು ಅಥವಾ ಏನು ತೆಗೆದುಕೊಳ್ಳಬಾರದು ಎಂಬುದಾಗಿ ಅನೇಕರು ಈ ಉಪವಾಸದ ಕುರಿತಾಗಿ ಪ್ರಶ್ನೆ ಕೇಳುವುದುಂಟು. ಆದರೆ ಅನೇಕ ದೇವಮಕ್ಕಳು ನೋಡ್ರಿ, ಉಪವಾಸ ಇದ್ದೇನೆ ಪಾಸ್ಟರ್ ಅಂತ ಹೇಳ್ತಾರೆ. ಅವರು ಉಪವಾಸ ಇರ್ತಾರೆ, ಬರೀ ನೀರನ್ನು ಮಾತ್ರ ಕುಡಿತಾ ಇರ್ತಾರೆ, ಊಟ ಮಾಡಿರೋದಿಲ್ಲ. ಆದರೆ ಅವ್ರು ಏನು ಮಾಡಿರಲ್ಲ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡಿರೋದಿಲ್ಲ. ನೀವು ಉಪವಾಸ ಇದ್ದು ಪ್ರಾರ್ಥನೆ ಮಾಡದೇ ಇದ್ದರೆ ಅದು ಉಪವಾಸ ಪ್ರಾರ್ಥನೆ ಅಲ್ಲ. ನೀವು ಉಪವಾಸ ಇದ್ದೀರಂತ ಹೇಳಿದ್ರೆ ನೀವು ಮುಖ್ಯವಾಗಿ ಮಾಡಬೇಕಾದದ್ದೇನೆಂದರೆ ಪ್ರಾರ್ಥನೆಯನ್ನು ಮಾಡಬೇಕು. ನೋಡ್ರಿ, ಕ್ರೈಸ್ತ ಜೀವಿತದಲ್ಲಿ ಉಪವಾಸ ಪ್ರಾರ್ಥನೆ ಬಹಳ ಮುಖ್ಯ ರೀ. ನಾವು ಕ್ರಿಸ್ತನಲ್ಲಿ ಜಯಶಾಲಿಗಳಾಗಿ ಜೀವಿಸಬೇಕಾದರೆ ಉಪವಾಸ ಪ್ರಾರ್ಥನೆ ಮಾಡಬೇಕು. ನೋಡ್ರಿ, ಸೈತಾನನು ನಮ್ಮ ವಿರೋಧವಾಗಿ ಅನೇಕ ಬಾಣಗಳನ್ನು ಕಳಿಸ್ತಾನೆ. ಅವನು ಪ್ಲ್ಯಾನ್ ಒಂದೊಂದು ದಿವಸ ಮಾಡಿರ್ತಾನೆ ನಮ್ಮನ್ನು ಹೇಗೆ ಹಾಳು ಮಾಡಬೇಕೆಂಬುದಾಗಿ. ಆದರೆ ಅವನು ಕಳುಹಿಸುವಂಥ ಎಲ್ಲ ಬಾಣಗಳಿಂದ ಬಿಡುಗಡೆ ಹೊಂದಲು ನಾವು ಉಪವಾಸದಿಂದ ಪ್ರಾರ್ಥಿಸಬೇಕು. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೆಯ ವಾಕ್ಯದಲ್ಲಿ ಯೇಸುಸ್ವಾಮಿ ಹೀಗೆ ಹೇಳಿದರು, ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ನೋಡ್ರಿ, ಕೆಲವು ರೋಗಗಳು ಸಾಮಾನ್ಯ ಔಷಧಿಗಳಿಂದ ಗುಣವಾಗುವುದಿಲ್ಲ. ಕೆಲವು ಬಹುಕಾಲದ ರೋಗಗಳಿಗೆ ಯಾವ ಔಷಧವು ಬಿಡುಗಡೆಯನ್ನು ಕೊಡುವುದಿಲ್ಲ. ಕೆಲವು ವೇಳೆ ಸರಿಯಾದ ಆಹಾರ ಸೇವನೆಯಿಂದ ಸ್ತೋತ್ರ ರೋಗಗಳು ಗುಣವಾಗ್ತದೆ. ಅದರಂತೆ ಆತ್ಮಿಕವಾಗಿ ಗುಣವಾಗಲು, ಸಕಲ ಸೈತಾನನ ಶೋಧನೆಗಳನ್ನು ಜಯಿಸಲು, ಜೀವಿತದಲ್ಲಿ ಬಿಡುಗಡೆಯನ್ನು ಹೊಂದಲು ನಾವು ಉಪವಾಸದಿಂದ ಪ್ರಾರ್ಥಿಸಬೇಕು. ಕೆಲವರು ಶೋಧನೆಯಲ್ಲಿ ಬಿದ್ದು 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 ಹೋಗ್ತಾ ಇರ್ತಾರೆ. ಪಾಸ್ಟರ್, ಈ ಶೋಧನೆಯಿಂದ ಜಯಿಸಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಬಿಡುಗಡೆ ಬೇಕು. ಬಿಡುಗಡೆ ಬೇಕಾ? ಉಪವಾಸ ತೆಗೆದುಕೊಂಡು ನಿಮ್ಮ ಆ ಶೋಧನೆ, ಯಾವ ಶೋಧನೆಯಲ್ಲಿ ಬೀಳುತ್ತಾ ಇದ್ದೀರಾ, ಆ ಬಲಹೀನತೆ ಏನು, ದೇವರ ಹತ್ರ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡ್ರಿ, ಕರ್ತನು ನಿಮಗೆ ಬಿಡುಗಡೆ ಕೊಡುತ್ತಾರೆ. ಕೆಲವರು ನಮ್ಮ ವಿರೋಧವಾಗಿ ಮಾಟ ಮಂತ್ರ, ದುರಾತ್ಮನ ಕ್ರಿಯೆಗಳು, ಸ್ತೋತ್ರ ಮಾನುಷಿಕವಾದ ಕತ್ತಲೆಯ ಕಾರ್ಯಗಳು, ಅನೇಕ ಸಂಗತಿಗಳು ಸ್ತೋತ್ರ ನಮ್ಮ ವಿರೋಧವಾಗಿ ಬರಬಹುದು. ಪಾಸ್ಟರ್, ಇವೆಲ್ಲವುಗಳಿಂದ ಜಯಿಸಬೇಕಾದ್ರೆ ನಾವೇನು ಮಾಡಬೇಕಂತ ಹೇಳಿದ್ರೆ ಸ್ತೋತ್ರ ಉಪವಾಸ ಪ್ರಾರ್ಥನೆ ಮಾಡುವಾಗ ಇಂಥ ಎಲ್ಲ ಸೈತಾನನ ಕ್ರಿಯೆಗಳು ಲಯವಾಗುವಂಥದ್ದಾಗಿದೆ. ಉಪವಾಸದ ಸಮಯದಲ್ಲಿ ನಮ್ಮ ಆತ್ಮವು ಬಲಗೊಳ್ಳುತ್ತದೆ. ನಮ್ಮ ಮನಸ್ಸಿನಲ್ಲಿ ಕೂಡ ಒಂದು ದೊಡ್ಡ ಬಿಡುಗಡೆಯನ್ನು ಹೊಂದಿಕೊಳ್ಳಬಹುದು. ಉಪವಾಸ ಇರುವಾಗ ನಮ್ಮ ದೇಹ ಬಲಹೀನವಾದರೂ ಒಳಗಡೆ ಇರುವಂಥ ಆತ್ಮ ಅದು ಬಲಶಾಲಿಯಾಗಿರುತ್ತದೆ. ಪ್ರಾರ್ಥನೆಯೊಟ್ಟಿಗೆ ನೀವು ಉಪವಾಸ ಮಾಡುವಾಗ ನಿಮ್ಮ ಒಳಗಡೆ ಇರುವ ಆತ್ಮನು ಬಲಿಷ್ಠನಾಗುತ್ತಾನೆ. ಎಲ್ಲ ಪಾಪದಿಂದ ಮಾನವರನ್ನು ಬಿಡಿಸಲು ಉಪವಾಸದ ಅವಶ್ಯಕತೆ ಇದೆ. ಅದು ಜಯದ ಜೀವಿತವನ್ನು ಜೀವಿಸಲು ಅವಶ್ಯಕವಾಗಿದೆ. ಉಪವಾಸದಿಂದ ಪ್ರಾರ್ಥಿಸುವುದು ಪ್ರತಿಯೊಬ್ಬ ಕ್ರೈಸ್ತನ ಕರ್ತವ್ಯವಾಗಿದೆ. ಕೆಲವರು ಕೇಳುವುದು, ಪಾಸ್ಟರ್ ಉಪವಾಸನ? ನಿಮಗೊಂದು ಸಂತೋಷದ ಸುದ್ದಿ ಹೇಳ್ತಾನೆ, ಉಪವಾಸ ಮಾಡಿ ಯಾರೂ ಸತ್ತಿಲ್ಲ. ಕೆಲವರಿಗೆ ಭಯ, ಪಾಸ್ಟರ್ ಒಂದು ಹೊತ್ತು ಎರಡು ಹೊತ್ತು ಊಟ ಬಿಟ್ಟರೆ ಹೆಂಗ್ರಿ ಪಾಸ್ಟರ್? ಏನೂ ಆಗೋದಿಲ್ಲ ರೀ.
ಇನ್ನು ನೀವು 2 ಹೊತ್ತು ಬಿಟ್ಟರೆ, 1 ಹೊತ್ತು ಬಿಟ್ಟರೆ, ಸ್ವಲ್ಪ ಒಂದೊಂದು ದಿವಸ ಉಪವಾಸ ತೆಗೆದುಕೊಂಡ್ರೆ ಇನ್ನು ನೀವು ಬಹಳ ಆರೋಗ್ಯಕರವಾಗಿರ್ತೀರ. ನೋಡ್ರಿ, ಇನ್ನು ಕೆಲವರು ಉಪವಾಸ ಪ್ರಾರ್ಥನೆ ಅಂದರೆ ಅವರು ಶುಕ್ರವಾರ ಮಂಗಳವಾರ ಅದನ್ನು ಬಿಟ್ಟರೆ ಬೇರೆ ದಿವಸ ಮಾಡಬಾರ್ದು. ಕೆಲವರು ಏನಂದರೆ, ಪಾಸ್ಟರ್ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಶುಕ್ರವಾರ ಹಾಕಿದ್ರಲ್ವಾ, ಶುಕ್ರವಾರ ಉಪವಾಸ ಪ್ರಾರ್ಥನೆ ಮಾಡಿದ್ರೆ ಆವಾಗಲೇ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಪಾಸ್ಟರ್, ಬಾಕಿ ದಿವಸ ಸ್ಟ್ರಾಂಗ್ ಇರೋದಿಲ್ಲ. ನೋ, ಎಲ್ಲ ದಿನನೂ ಸ್ಟ್ರಾಂಗ್ ರೀ. ನಿಮಗೆ ಯಾವ ದಿನ ಒಳ್ಳೆಯದೆಂಬುದಾಗಿ ಭಾವಿಸ್ತೀರೋ, ನಿಮಗೆ ಯಾವ ದಿನ ಫ್ರೀ ಇರ್ತಿದೋ ಆ ದಿನದಲ್ಲಿ ಸ್ತೋತ್ರ ಉಪವಾಸ ಮಾಡ್ರಿ. ಹಾಗೆ ಉಪವಾಸ ಮಾಡುವಾಗ ದೇವರು ಅದನ್ನು ಮೆಚ್ಚುತ್ತಾರೆ. ನೋಡ್ರಿ, ಸತ್ಯವೇದದಲ್ಲಿ ಕೂಡ ಅನೇಕ ಭಕ್ತರು ಉಪವಾಸದಿಂದ ಪ್ರಾರ್ಥನೆ ಮಾಡಿದ್ದಾರೆ. ನೀವು ಸಹ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಉಪವಾಸ ಮಾಡಬಹುದು. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಸ್ತೋತ್ರ ಮೋಶೆ ಮತ್ತು ಯೆಹೋಶುವನಂತೆ ಸತತವಾಗಿ ಉಪವಾಸ ಮಾಡ್ರಿ, ಏನು ತೊಂದರೆ ಇಲ್ಲ. ಆದರೆ ದೇವರಾತ್ಮನ ಆಲೋಚನೆಯನ್ನು ಹೊಂದಿಕೊಳ್ಳ್ರಿ. ಸತ್ಯವೇದದಲ್ಲಿ ಅನೇಕ ದೇವರ ಮಕ್ಕಳು ಅನೇಕ ದಿನಗಳು ಉಪವಾಸ ಪ್ರಾರ್ಥನೆಯನ್ನು ಮಾಡಿದ್ದನ್ನು ನಾವು ನೋಡಬಹುದು. ದಾವೀದನು 7 ದಿವಸ ಉಪವಾಸ ಪ್ರಾರ್ಥನೆ ಮಾಡಿದನು. ದಾನಿಯೇಲನು 21 ದಿನ ಉಪವಾಸ ಮಾಡಿದ. ಎಸ್ತೇರಳು 3 ದಿನ ಉಪವಾಸ ಮಾಡಿದಳು. ಮೋಶೆಯು 2 ಸಾರಿ ಸ್ತೋತ್ರ ತನ್ನ ಮುಖವು ದೇವ ಮಹಿಮೆಯಿಂದ ಪ್ರಕಾಶಿಸುವವರೆಗೂ 40 ದಿನಗಳು ಉಪವಾಸ ಮಾಡಿದನು. ಆಯಿ ಎಂಬ ಪಟ್ಟಣದಿಂದ ಇಸ್ರಾಯೇಲರು ಸೋತು ಹೋದಾಗ ಯೆಹೋಶುವನು ಉಪವಾಸ ಮಾಡಿದನು. ಇಸ್ರಾಯೇಲರ ನ್ಯಾಯಾಧಿಪತಿಗಳ ಕಾಲದಲ್ಲಿ ಸ್ತೋತ್ರ ಜನರು ಉಪವಾಸದಿಂದ, ಕೆಲವರು ನ್ಯಾಯಾಧಿಪತಿಗಳು, ದೇವ ಪ್ರಜೆಗಳು ಉಪವಾಸದಿಂದಿದ್ದರು. ದಾವೀದನು ತಾನು ಅರಸನ ಪದವಿಗೆ ಬರುವ ಮೊದಲು ಮತ್ತು ಅವನು ಮಾಡಿದ ತಪ್ಪಿನ ನಿಮಿತ್ತವಾಗಿ ಮಗು ಅಸ್ತವ್ಯಸ್ತವಾದಾಗ ಸ್ತೋತ್ರ ಅವನು ಆ ಮಗುಗಾಗಿ ಉಪವಾಸದಿಂದ ಪ್ರಾರ್ಥನೆ ಮಾಡಿದಂತೆ. ಯೆಹೋಷಾಫಾಟನ ಜೀವಿತದಲ್ಲಿ ನೋಡುವಾಗ ಅವನ ವಿರೋಧವಾಗಿ ಶತ್ರುಗಳು ಬಂದಾಗ ಅವನು ಕರ್ತನ ಮೇಲೆ ಭರವಸೆ ಇಟ್ಟು ಉಪವಾಸ ಮಾಡಿ ಸ್ತೋತ್ರ ಅವನ ಜೀವಿತದಲ್ಲಿ ಒಂದು ದೊಡ್ಡ ಜಯವನ್ನು ಪಡೆದುಕೊಂಡನು. ಎಲೀಯನು, ಎಜ್ರ, ನೆಹೆಮೀಯ, ಎಸ್ತೇರಳು, ದಾನಿಯೇಲ ಇವರೆಲ್ಲ ಭಕ್ತರು ಸಹ ಉಪವಾಸ ಪ್ರಾರ್ಥನೆಯ ಮೂಲಕವಾಗಿ ಅನೇಕ ಕಾರ್ಯಗಳನ್ನು ಸಾಧಿಸಿದ್ದಾರೆ. ಆದಿ ಸಭೆಯಲ್ಲಿ ಅನೇಕ ದೇವ ಭಕ್ತರು ದೇವ ಬಲವನ್ನು, ಆಶೀರ್ವಾದವನ್ನು ಪಡೆಯಲು ಉಪವಾಸ ಮಾಡಿದರು. ಅಪೊಸ್ತಲ ಪೌಲನು ಪ್ರತಿ ಸಭೆಯಲ್ಲಿ ಸಭೆ ಹಿರಿಯರನ್ನ ಗೊತ್ತು ಮಾಡುವಾಗ ಉಪವಾಸದಿಂದ ಪ್ರಾರ್ಥಿಸಿದ್ದನ್ನು ನಾವು ನೋಡಬಹುದು. 13ನೇ ಶತಮಾನದಲ್ಲಿ ಭಕ್ತನಾದಂಥ ಫ್ರಾನ್ಸಿಸ್ ಆಫ್ ಅಸಿಸ್ ಎಂಬಂಥ ಒಬ್ಬ ಭಕ್ತನು ಇಟಲಿ ದೇಶದ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ 1000 ಗಂಟಲ ಯೌವನಸ್ಥರು ತಮ್ಮನ್ನು ಸಮರ್ಪಿಸಿ ಕೊಡುವವರೆಗೂ ಅವರು ಉಪವಾಸ ಮಾಡುತ್ತಾ ಪ್ರಾರ್ಥಿಸುತ್ತಾ ಸಂದೇಶವನ್ನು ಬೀದಿಗಳಲ್ಲಿ ನೀಡುತ್ತಾ ಸ್ತೋತ್ರ ಅವರು ಜೀವಿಸ್ತಾ ಇದ್ರಂತೆ. ಅವ್ರ ಮುಖಾಂತರ ಒಂದು ದೊಡ್ಡ ಉಜ್ಜೀವನ ಉಂಟಾಯಿತಂತೆ. ಭಕ್ತನಾದಂಥ ಸ್ತೋತ್ರ ಮಾರ್ಟಿನ್ ಲೂಥರ್ ಅವರು ಸಹ ಉಪವಾಸವನ್ನು ಅತಿಯಾಗಿ ಮಾಡ್ತಾ ಇದ್ರಂತೆ. ಜಾನ್ ಕ್ಯಾಲ್ವಿನ್ ಎಂಬಂಥ ಭಕ್ತರು, ಅವರು ಜಿನೋವ ನಗರದವರು, ಪರಿವರ್ತನೆ ಆ ದೇಶ ಅವರ ಪಟ್ಟಣ ಸ್ತೋತ್ರ ಪರಿವರ್ತನೆ ಆಗುವವರೆಗೂ ಉಪವಾಸ ಪ್ರಾರ್ಥನೆಯನ್ನು ನಿಲ್ಲಿಸಲಿಲ್ಲಂತೆ. ಪ್ರತಿಯೊಂದು ಮನೆಯಲ್ಲಿ ಪ್ರಾರ್ಥಿಸುವ ಒಬ್ಬರಾದರೂ ಎದ್ದೇಳುವವರೆಗೂ ನನ್ನ ಉಪವಾಸವನ್ನು ಬಿಡೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ರಂತೆ. ಜಾನ್ ನಾಕ್ಸ್ ಅವರು ಸ್ಕಾಟ್ಲೆಂಡ್ ದೇಶದವರು. ಅವರು ಉಪವಾಸ ಮಾಡುವಾಗ ಆ ಸ್ಕಾಟ್ಲ್ಯಾಂಡಿನ ರಕ್ತ ಪಿಪಾಸಿಯಾದಂಥ ಮರಿಯಳು, ಆ ಮರಿಯಳು ಹೇಳ್ತಾಳೆ, ಸೈನ್ಯಕ್ಕಿಂತಲೂ, ನನ್ನ ವಿರೋಧಿಯ ಸೈನ್ಯಕ್ಕಿಂತಲೂ ಜಾನ್ ನಾಕ್ಸರ ಉಪವಾಸ ಪ್ರಾರ್ಥನೆಗೆ ನಾನು ಭಯಪಡುತ್ತೇನೆ. ಮೆಥೋಡಿಸ್ಟ್ ಸಭೆಯ ಸ್ಥಾಪಕರಾದಂಥ ಜಾನ್ ವೆಸ್ಲಿ ಅವರು ವಾರಕ್ಕೆ 2 ಸಾರಿ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಉಪವಾಸ ಮಾಡುತ್ತಾ ಇದ್ದರಂತೆ. ತನ್ನ ಹಿಂಬಾಲಕರನ್ನು ಸಹ ಹಾಗೆ ಉಪವಾಸದಿಂದ ಪ್ರಾರ್ಥಿಸುವಂತೆ ಅವರನ್ನು ಪ್ರೇರೇಪಿಸುತ್ತಾ ಇದ್ರಂತೆ. ಜೋನಾಥನ್ ಎಡ್ವರ್ಡ್ ಉಪವಾಸ ಪ್ರಾರ್ಥನೆಯಲ್ಲಿ ಅವರು ಬಹಳ ಬಲಶಾಲಿಯಾಗಿದ್ರಂತೆ. ಪ್ರಸಂಗ ವೇದಿಕೆಯಲ್ಲಿ ನಿಲ್ಲಲಾರದಷ್ಟು ನಿರ್ಬಲರಾಗುವವರೆಗೂ ಉಪವಾಸ ಪ್ರಾರ್ಥನೆಯಲ್ಲಿ ನಿರತರಾಗ್ತಾ ಇದ್ರಂತೆ. ಚಾರ್ಲ್ಸ್ ಪಿನಿಯವರು ವಾರಕ್ಕೊಮ್ಮೆ ಉಪವಾಸ ಮಾಡುತ್ತಾ ಇದ್ರಂತೆ.
ತನ್ನ ಕೂಟಗಳಲ್ಲಿ ಪವಿತ್ರಾತ್ಮನ ಪ್ರಸನ್ನತೆ ಕಡಿಮೆ ಆಗುವುದಾದರೆ ಅಥವಾ ದೇವರ ಕಾರ್ಯಗಳು ಅಲ್ಲಿ ನಡೆಯದೇ ಇದ್ದರೆ ತಕ್ಷಣ 3 ದಿನಗಳು ರಾತ್ರಿ ಹಗಲು ಉಪವಾಸ ಮಾಡಿಬಿಡ್ತಾ ಇದ್ರಂತೆ. ನಂತರ ಕೂಟಗಳಿಗೆ ಹೋಗುವಾಗ ಪವಿತ್ರಾತ್ಮನ ಬಲಯುತವಾದ ಕಾರ್ಯಗಳನ್ನು ಮಾಡ್ತಾ ಇದ್ರಂತೆ. ನೋಡ್ರಿ, ಹಾಗಾದರೆ ಅನೇಕ ಭಕ್ತರು, ಅನೇಕ ಸತ್ಯವೇದದ ಭಕ್ತರನ್ನು ನೋಡಿದೆವು, ಅನೇಕ ಸ್ತೋತ್ರ ಭಕ್ತರನ್ನು ನಾವು ನೋಡಿದೆವು. ಅವರೆಲ್ಲರೂ ಉಪವಾಸದ ಮೂಲಕವಾಗಿ ಜಯದ ಮೇಲೆ ಜಯ ಹೊಂದಿದರು. ಹಾಗಿರೋದಾದರೆ ನಾವು ಸಹ ನಮ್ಮ ಜೀವಿತದಲ್ಲಿ ಉಪವಾಸ ಪ್ರಾರ್ಥನೆಯನ್ನ ಮಾಡಬೇಕು. ಹೌದು ಪಾಸ್ಟರ್, ಈಗ ಹೇಳಿದ್ರೆ ಉಪವಾಸ ಪ್ರಾರ್ಥನೆ ಮಾಡಬೇಕು. ಓಕೆ ಪಾಸ್ಟರ್, ಉಪವಾಸ ಪ್ರಾರ್ಥನೆ ಮಾಡ್ತೇವೆ. ಯಾವ ವಿಷಯಕ್ಕಾಗಿ ಪ್ರೇಯರ್ ಮಾಡಬೇಕು ಪಾಸ್ಟರ್? ಅನೇಕ ಸಾರಿ 80% ನಮ್ಮ ಉಪವಾಸದ ಪ್ರಾರ್ಥನೆ ಸ್ವಾರ್ಥತನದ ಪ್ರಾರ್ಥನೆಯಾಗಿರುತ್ತದೆ. ಹಲೋ, ನಮ್ಮ ಉಪವಾಸ ಪ್ರಾರ್ಥನೆ ಒಂದು ದೇಶಕ್ಕಾಗೋ ಒಂದು ಜನರ ರಕ್ಷಣೆಗಾಗಿಯೋ ಮಾಡೋದು ಬಹಳ ಕಡಿಮೆ ರೀ. ಕೆಲವು ಸಾರಿ ಕೆಲವರು ಫೋನ್ ಕಾಲ್ ಮಾಡಿ ಹೇಳ್ತಾರೆ, ಪಾಸ್ಟರ್ ನಾನು 3 days ಫಾಸ್ಟಿಂಗ್ ಇದ್ದೇನೆ ಪಾಸ್ಟರ್. ನಾನು ಕೇಳ್ತೇನೆ, ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಪಾಸ್ಟರ್, ನಾನೊಬ್ಬ ಹುಡುಗನ ಪ್ರೀತಿ ಮಾಡ್ತಾ ಇದ್ದಾನೆ, ಅವನು ನನಗೆ ಸಿಗಬೇಕು ಪಾಸ್ಟರ್, ಅದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡ್ತೇನೆ. ಸಿಗೋದೇ ಇಲ್ರಿ. ಇದೇನೋ ಹೇಳ್ತಾರಲ್ವ ಬೇರೆ ಈ ಕಾರ್ಯಗಳಲ್ಲಿ, ವಶೀಕರಣ. ಈ ಉಪವಾಸ ಪ್ರಾರ್ಥನೆ ವಶೀಕರಣ ಅಲ್ಲ ರೀ. ನಿಮ್ಮ ಸ್ವಾರ್ಥತೆಗಾಗಿ ನಾವು ಪ್ರಾರ್ಥನೆ ಮಾಡಬಾರ್ದು. ನಮ್ಮ ಬಯಕೆಗಳನ್ನು ಇಟ್ಟುಕೊಂಡು, ನಮ್ಮ ಆಸೆಗಳನ್ನು ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡಬಾರದು. ಉಪವಾಸ ಪ್ರಾರ್ಥನೆ ಅಂದರೆ ಅದು ದೇವರು ಮೆಚ್ಚುವ ಸ್ತೋತ್ರ ಪರಿಶುದ್ಧ ಉಪವಾಸವಾಗಿರಬೇಕು. ಅದಕ್ಕೆ ಯೋವೇಲನ ಗ್ರಂಥ 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನೋಡ್ರಿ, ಪರಿಶುದ್ಧ ಉಪವಾಸ ದಿನವನ್ನ ಗೊತ್ತು ಮಾಡ್ರಿ. ಯಾವ ಉಪವಾಸ? ಪರಿಶುದ್ಧ ಉಪವಾಸ, ದೇವರು ಮೆಚ್ಚುವ ಉಪವಾಸ, ದೇವರು ಬಯಸುವ ಉಪವಾಸವನ್ನ ನಾವು ಮಾಡುವವರಾಗಿರಬೇಕು. ಈ ದಿನ ನಾವು ಹಾಗಾದರೆ ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ಉಪವಾಸ ಇರುವಾಗ ಅನೇಕ ಸಂಗತಿಗಳಿಗಾಗಿ ಇಷ್ಟು ದಿವಸ ನಾವು ಪ್ರೇಯರ್ ಮಾಡಿರ್ಬೋದು. ಇವತ್ತು ದೇವರ ವಾಕ್ಯದ ಅನುಸಾರವಾಗಿ ಯಾವ ಕಾರ್ಯಗಳಿಗಾಗಿ ಆ ಉಪವಾಸ ಇರುವಾಗ ಎಂಥ ಸಂಗತಿಗಳಿಗಾಗಿ ನಾವು ಪ್ರಾರ್ಥಿಸಬೇಕೆಂಬುದಾಗಿ ನಾವು ನೋಡಲಿಕ್ಕಿದ್ದೇವೆ. 1, ಪರಿಶುದ್ಧತೆಗಾಗಿ ಉಪವಾಸ ಮಾಡ್ರಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪರಿಶುದ್ಧತೆ ಕಡಿಮೆಯಾಗುವಾಗ, ನಿನ್ನ ಕಣ್ಗಳ ಇಚ್ಛೆ ಹೆಚ್ಚಾಗುವಾಗ, ನಿನ್ನ ಶರೀರದ ಇಚ್ಛೆ ಹೆಚ್ಚಾಗುವಾಗ ತಕ್ಷಣ ಉಪವಾಸ ಪ್ರಾರ್ಥನೆ ಮಾಡ್ರಿ. ಕರ್ತನೇ, ನನಗೆ ಇದರಲ್ಲಿ ಬಿಡುಗಡೆ ಕೊಡ್ರಿ, ನಾನು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನನಗೆ ಕೃಪೆಯನ್ನು ಕೊಡ್ರಿ. ನಮಗೆ ಕೆಲವು ಸಾರಿ ಕೋಪ ದಿಢೀರಂತ ಬರ್ತದೆ, ಕೆಲವೊಂದು ಇಚ್ಛೆಗಳು ನಮಗೆ ಬರ್ತದೆ, ಕೆಲವು ವ್ಯರ್ಥ ಮಾತುಗಳು ನಾವು ಆಗಾಗ ಆಡ್ತೇವೆ. ಕೆಲವು ಸಾರಿ ನಮಗೆ ಗೊತ್ತು ಈ ಕಾರ್ಯಗಳನ್ನು ಮಾಡುತ್ತಾ ಇರೋದು ತಪ್ಪು, ದೇವರಿಗೆ ಇಷ್ಟವಿಲ್ಲ, ನಮ್ಮ ಜೀವನ ನಮಗೆ ಗೊತ್ತಿದೆ, ನಾನು ಸರಿಯಾದ ಟ್ರ್ಯಾಕಲ್ಲಿ ಹೋಗ್ತಾ ಇಲ್ಲ. ದೇವರ ಹತ್ರ ಬಂದ್ಬಿಟ್ಟು, ದೇವರ ಹತ್ರ ಒಪ್ಕೊಂಡು, ದೇವರ ಹತ್ರ ತಾಳ್ಮೆಯಿಂದ ಸ್ತೋತ್ರ ನಾವು ದೇವರ ಮುಖವನ್ನು ನೋಡಿ ಉಪವಾಸ ಮಾಡುವುದಾದರೆ, ಒಂದು ಪರಿಶುದ್ಧತೆಗಾಗಿ ಉಪವಾಸ ಮಾಡುವುದಾದರೆ ದೇವರು ಅಂಥ ಉಪವಾಸವನ್ನು ಮೆಚ್ಚುತ್ತಾರೆ. ನೋಡ್ರಿ, ಅಪೊಸ್ತಲ ಪೌಲನು ತನ್ನನ್ನು ತಗ್ಗಿಸಿಕೊಂಡು ಹೇಳ್ತಾನೆ, ಇತರರನ್ನ ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ನಿಯಂತ್ರಿಸಿ ಸ್ವಾಧೀನಪಡಿಸಿಕೊಳ್ತೇನೆ. ಅಂದರೆ ಆಗಾಗ ಉಪವಾಸ ಮಾಡ್ತೇನೆ, ನನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ತೇನೆ. ಲೋಕದವರ ಮುಂದೆ ಒಂದು ವೇಳೆ ನೀವು ಪರಿಶುದ್ಧರವಾಗಿ ಕಾಣಬಹುದು, ಆದರೆ ನಮಗೆ ಗೊತ್ತು ನಮ್ಮ ಮನಸ್ಸಾಕ್ಷಿ ಅದು ಬಾಧಿಸುತ್ತಾ ಇರೋದಾದರೆ ನಾವು ದೇವರಿಗೆ ಮರೆಮಾಚಲಿಕ್ಕೆ ಸಾಧ್ಯವಿಲ್ಲರಿ. ಜನರನ್ನು ನಾವು ಏಮಾರಿಸಬಹುದು, ಸ್ತೋತ್ರ, ಜನರ ಮುಂದೆ ನಮ್ಮ ಪರಿಶುದ್ಧತೆ ಇದ್ದ ಹಾಗೆ ತೋರಿಸಬಹುದು, ಆದರೆ ದೇವರ ಮುಂದೆ ನಮ್ಮ ಆಲೋಚನೆಗಳನ್ನು ಆತನು ಬಲ್ಲನು. ನಾವು ಯೋಚಿಸುವ ಯೋಚನೆ, ನಾವು ಮಾತನಾಡುವ ವಿಧಗಳು ನಮ್ಮ ದೇವರು ಬಲ್ಲವರಾಗಿದ್ದಾರೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಹಾಗಾದರೆ ಪರಿಶುದ್ಧತೆಗಾಗಿ ಬಾಳುವುದಕ್ಕೆ
ನಿಮ್ಮನ್ನು ನೀವು ತಗ್ಗಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳೋದಕ್ಕೆ, ಹಳೆ ಒಡಂಬಡಿಕೆಯಲ್ಲಿ ಅನೇಕ ಉಪವಾಸ ಪ್ರಾರ್ಥನೆಗಳು ಹೇಗೆಂದರೆ, ಅವರನ್ನು ದೇವರದಿಂದ ಬಿಟ್ಟು ದೂರ ಹೋದಾಗ, ದೇವರು ಅವರಿಗೆ ಎಚ್ಚರಿಕೆ ಕೊಟ್ಟಾಗ, ನೀವು ಪಾಪ ಮಾಡಿಬಿಟ್ರೆ ನಾನು ನಿಮ್ಮನ್ನು ನಾಶ ಮಾಡಿಬಿಡ್ತೀನಿ ಎಂಬುದಾಗಿ ಅವರಿಗೆ ಎಚ್ಚರಿಕೆಯ ಸಂದೇಶಗಳು ಬಂದಾಗ ಅನೇಕ ಜನರು ಉಪವಾಸ ಮಾಡಿ ದೇವರ ಕಡೆಗೆ ತಿರುಗಿಕೊಂಡ ಅನುಭವಗಳನ್ನು ನಾವು ನೋಡಬಹುದು. ಹಾಗಾದರೆ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಂಡು, ಓ ಸ್ತೋತ್ರ, ಒಂದು ಪರಿಶುದ್ಧತೆಗಾಗಿ, ದೇವರೇ ನನ್ನಿಂದ ಪರಿಶುದ್ಧತೆ ಸಾಧ್ಯವಿಲ್ಲ, ನನ್ನಿಂದ ಈ ಪಾಪವನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲ, ನೀವು ನನಗೆ ಸಹಾಯ ಮಾಡ್ರಿ, ನೀವು ನನ್ನನ್ನು ಬಲಪಡಿಸಿರಿ ಎಂಬುದಾಗಿ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡ್ರಿ. ಕರ್ತನು ನಿಶ್ಚಯವಾಗಿ ನಿಮ್ಮ ವೈಯಕ್ತಿಕವಾದ ಜೀವಿತದಲ್ಲಿ ನೀವು ಅನುಭವಿಸುತ್ತಾ ಇರುವಂಥ ಆ ಎಲ್ಲ, ಓ ಸ್ತೋತ್ರ, ಬಿದ್ದು ಹೋಗುತ್ತಾ ಇರುವ ಶೋಧನೆಗಳ ಮಧ್ಯದಲ್ಲಿ ದೇವರು ನಿಮ್ಮನ್ನು ಕಾದು ಕಾಪಾಡುತ್ತಾರೆ. ಎಜ್ರನು ಸಹ ಉಪವಾಸ ಮಾಡಿದನ್ರಿ. ಅವನು ತನ್ನ ಪಾಪಗಳಿಗಾಗಿ ದೇವರ ಮುಂದೆ ಮೊರೆ ಇಡಲಿಲ್ಲ, ತನ್ನ ಜನರ ಪಾಪಗಳನ್ನು ತನ್ನ ಪಾಪವೆಂದು ಎನಿಸಿ. ನೆಹೆಮೀಯನನ್ನು ನೋಡ್ರಿ, ದಾನಿಯೇಲನನ್ನು ನೋಡ್ರಿ, ಎಜ್ರನನ್ನು ನೋಡ್ರಿ, ಅವರೆಲ್ಲರೂ ದೇವರೇ ನಾವು ಪಾಪ ಮಾಡಿದ್ದೇವೆ. ಜನರು ಪಾಪ ಮಾಡಿದ್ರು, ಇವರು ನೀತಿವಂತರಾಗೇ ಇದ್ರು, ಆದರೂ ಕೂಡ ಜನರ ಪಾಪ ಮಾಡಿದಾಗ ಅಯ್ಯೋ ನಮ್ಮ ಪಾಪ ಎಂಬುದಾಗಿ ಅವರು ಹೇಳಿ ಗೋಳಾಡಿ ಉಪವಾಸ ಮಾಡಿ ಪ್ರಾರ್ಥಿಸಿದ ಅನುಭವಗಳನ್ನು ನಾವು ನೋಡಬಹುದು. ತಮ್ಮನ್ನು ತಗ್ಗಿಸಿಕೊಂಡ್ರು, ಆಗ ದೇವರ ದಯೆ, ದೇವರ ಕೃಪೆ ಅವರಿಗೆ ಉಂಟಾಗಿರುವುದನ್ನು ನಾವು ನೋಡಬಹುದಾಗಿದೆ. ನೋಡಿ, ನಾವು ನಮ್ಮ ಪಾಪಗಳಿಗಾಗಿ ಮಾತ್ರವಲ್ಲ, ನಮ್ಮ ಕುಟುಂಬದವರೆಲ್ಲರ ಪಾಪ ಪರಿಹಾರಕ್ಕಾಗಿ, ಸಭೆಯವರೆಲ್ಲ ಪಾಪ ಪರಿಹಾರಕ್ಕಾಗಿ, ದೇಶದ ಅಕ್ರಮಗಳಿಗಾಗಿ, ಓ ಸ್ತೋತ್ರ, ದೇವರ ಯಾಜಕರಂತೆ ಪಾಪ ನಿವಾರಣೆ ಮಾಡಿ ವಾಗ್ದಾನ ಸಹಿತವಾಗಿ ನಾವು ಉಪವಾಸ ಮಾಡಿ ಪ್ರಾರ್ಥಿಸಬೇಕು. ಸಾಮುವೇಲನ ಜೀವಿತವನ್ನು ಓದಿ ನೋಡ್ರಿ. ಅವನು ಸಹ ಇಸ್ರಾಯೇಲ್ ಜನರನ್ನು ಶುದ್ಧೀಕರಿಸಿ ಪರಿಶುದ್ಧ ಪಡಿಸಲು, ಓ ಸ್ತೋತ್ರ, ಉಪವಾಸ ಮಾಡಿ ಪ್ರಾರ್ಥಿಸಿದನು. 1 ಸಾಮುವೇಲ 7ನೇ ಅಧ್ಯಾಯ 6ನೆಯ ವಾಕ್ಯದಲ್ಲಿ ಸಾಮುವೇಲನು ಹೇಳುತ್ತಾ ಇದ್ದಾನೆ, ಇಸ್ರಾಯೇಲರೆಲ್ಲರೂ ಮಿಚ್ಚೆಯಲ್ಲಿ ಕೂಡಿ ಬರಲಿ, ನಾನು ನಿಮಗೋಸ್ಕರ ಯೆಹೋವನನ್ನು ಪ್ರಾರ್ಥಿಸುವೆನು ಅನ್ನಲು, ಅಲ್ಲಿ ಅವರು ಕೂಡಿ ಬಂದು ನೀರು ಸೇದಿ ಯೆಹೋವನ ಮುಂದೆ ಒಯ್ದು ಆ ದಿವಸ ಉಪವಾಸ ಬಿದ್ದು ನಿನಗೆ ದ್ರೋಹಿಗಳಾಗಿದ್ದೇವೆಂದು, ಓ ಸ್ತೋತ್ರ, ಅವರು ಅರಿಕೆ ಮಾಡಿದರು. ನೋಡ್ರಿ, ಸಾಮುವೇಲನು ನೀವು ದೇವ್ರ ಕಡೆಗೆ ತಿರುಗಿಕೊಳ್ಳ್ರಿ ಅಂತ ಎಲ್ಲ ಜನರು ಬಂದು ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇದ್ರು, ಒಂದು ಪರಿಶುದ್ಧತೆಗಾಗಿ. ದೇವರೇ, ನಾವು ಪಾಪ ಮಾಡಿದ್ದೇವೆ, ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದೇವೆ, ನಮ್ಮನ್ನು ತಿರುಗಿ ನೀವು ಸ್ಥಿರಪಡಿಸ್ರಿ, ತಿರುಗಿ ನಮಗೆ ಕೃಪೆ ಕೊಡ್ರಿ ಎಂಬುದಾಗಿ ಅವರು ಬೇಡಿಕೊಂಡಾಗ ದೇವರು ಅವರನ್ನು ತಿರುಗಿ, ಓ ಸ್ತೋತ್ರ, ಅವರನ್ನು ಪುನಃ ಸ್ಥಾಪಿಸಿದರು. ಅದಾದ ನಂತರವಾಗಿ ನೋಡ್ತೇವೆ, ಅವರ ವಿರೋಧವಾಗಿ ಫಿಲಿಷ್ಟರು, ಓ ಸ್ತೋತ್ರ, ಯುದ್ಧಕ್ಕೆ ಬಂದಾಗ ಅವರ ವಿರುದ್ಧವಾಗಿ ಹೋರಾಡಿ ಜಯವನ್ನು ಹೊಂದಿದರು. ಹಾಗಿರೋದಾದರೆ ಪರಿಶುದ್ಧ ಜೀವಿತಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡ್ರಿ. 2ನೇದಾಗಿ ಸತ್ಯವೇದ ಜ್ಞಾನ ಮಾಡಲು ಉಪವಾಸ ಮಾಡ್ರಿ. ನಾವು ಸತ್ಯವೇದವನ್ನು ಅಧ್ಯಯನ ಮಾಡಲು ಸಮಯ ತೆಗೆದುಕೊಳ್ಳಬೇಕು. ಕೇವಲ ನೀವು ಕೆಲವು ಸಾರಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಉಪವಾಸ ಪ್ರಾರ್ಥನೆಯಲ್ಲಿ ಬೈಬಲ್ ತೆರೆಯೋದೇ ಇಲ್ಲ, ಬೈಬಲ್ ಓದೋದೇ ಇಲ್ಲ. ಬೈಬಲ್ ಪುಸ್ತಕ ನಮ್ಮೊಟ್ಟಿಗೆ ಮಾತನಾಡುವ ಪುಸ್ತಕ. ದೇವರು ನಮ್ಮೊಟ್ಟಿಗೆ ನೇರವಾಗಿ ಮಾತನಾಡುವ ಒಂದು ಸಂಗತಿ ಇರೋದಾದರೆ ಅದು ಸತ್ಯವೇದದ ಮುಖಾಂತರ. ನೀವು ಸತ್ಯವೇದದ ವಾಕ್ಯಗಳನ್ನು ಓದುವಾಗ ದೇವ ಪ್ರಸನ್ನತೆ ನಿಮ್ಮ ಮಧ್ಯದಲ್ಲಿ ಇಳಿದು ಬರುತ್ತದೆ. ನೀವು ದೈವಿಕವಾದ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಅದು ಸಹಾಯ ಮಾಡುತ್ತದೆ. ಕೆಲವು ಜನರು ಉಪವಾಸ ಪ್ರಾರ್ಥನೆ ಮಾಡುವಾಗ ಸತ್ಯವೇದ ಓದೋದೇ ಇಲ್ಲರಿ. ಕೆಲವು ಉಪವಾಸ ಪ್ರಾರ್ಥನೆ ಕೂಟದಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಬರೀ ಹಾಡ್ತಾನೇ ಇರ್ತಾರೆ. ಅಲ್ಲಿ ಪ್ರಾರ್ಥನೆ ಕೂಡ ಇರೋದಿಲ್ಲ, ಅಲ್ಲಿ ವಾಕ್ಯ ಕೂಡ ಇರೋದಿಲ್ಲ. ಹಾಗಲ್ಲ, ನಾವು ಎಲ್ಲದರಲ್ಲಿ ಬ್ಯಾಲೆನ್ಸ್ ಆಗಿರಬೇಕು, ಸಮತೋಲನವಾಗಿರಬೇಕು. ಉಪವಾಸ, ದೇವರ ವಾಕ್ಯವನ್ನು ಒಂದು ದಿವಸ ಉಪವಾಸ ತೆಗೆದುಕೊಂಡು ಬರೀ ಬೈಬಲ್ ಓದಿ ನೋಡ್ರಿ. ಜೇನಕ್ಕಿಂತ ಸಿಹಿರಿ, ಬಂಗಾರಕ್ಕಿಂತಲೂ ಅಪರಂಜಿಗಿಂತಲೂ ಬಹಳ ಶ್ರೇಷ್ಠವಾದದ್ದು ಯಾವುದು? ದೇವರ ವಾಕ್ಯ. ನೀವು ದೇವರ ವಾಕ್ಯ ಓದಿ ಧ್ಯಾನ ಮಾಡಿ ಹಾಗೇ ಕರ್ತನ ಸಮ್ಮುಖದಲ್ಲಿ ಕಾದಿರ್ರಿ. ನಾನು ನೆನೆಸ್ತೇನೆ, ನಿಮ್ಮ ಜೀವಿತದಲ್ಲಿ ಸ್ತೋತ್ರ ಅನೇಕ ರೆವಲೇಷನ್ ಉಂಟಾಗ್ತದೆ. ಆ ವಾಕ್ಯಗಳು ನಿಮ್ಮೊಟ್ಟಿಗೆ ಮಾತನಾಡ್ತದೆ. ಮೋಶೆಗೆ ಆ ಕಲ್ಲಿನ ಮೇಲೆ ದೇವರ ವಾಕ್ಯವನ್ನು ಹೇಗೆ ಬರೆದು ಕೊಟ್ರ, ಆ ವಾಕ್ಯಗಳು ನಮ್ಮ ಹೃದಯದಲ್ಲಿ ಬರೆಯಲ್ಪಡಬೇಕು. ಹಾಗಾದರೆ ಸತ್ಯವೇದ ಧ್ಯಾನಿಸಲು, ಓದಲು ಉಪವಾಸ ಪ್ರಾರ್ಥನೆ ಮಾಡ್ರಿ.
ಹಾಗಾದರೆ ಒಂದು ಪರಿಶುದ್ಧತೆಗಾಗಿ ಒಂದು ಉಪವಾಸ ಪ್ರಾರ್ಥನೆ ಮಾಡ್ರಿ, ಎರಡು ದೇವರ ವಾಕ್ಯವನ್ನು ಓದುವುದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡ್ರಿ, ಮೂರು ಸೈತಾನನ ಮೇಲೆ ಜಯ ಹೊಂದುವುದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡ್ರಿ. ಯೇಸು ಸ್ವಾಮಿ ಈಗಾಗಲೇ ಆ ವಾಕ್ಯವನ್ನು ಓದಿಕೊಂಡಿದ್ದೇವೆ. ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಹೊರತು ಬೇರೆ ಯಾತರಿಂದಲೂ ಬಿಟ್ಟು ಹೋಗುವುದಿಲ್ಲವೆಂದು ಅವರಿಗೆ ಹೇಳಿದನು. ಕೆಲವು ಸಾರಿ ಸ್ತೋತ್ರ, ಉಪವಾಸ ಪ್ರಾರ್ಥನೆ ಸೈತಾನನನ್ನು ಜಯಿಸಲಿಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ಸಾಧಾರಣ ಚಿಕಿತ್ಸೆಯಿಂದ ವಾಸಿಯಾಗದ ಕಾಯಿಲೆಗಳಿಗೆ ವಿಶೇಷವಾದ ಚಿಕಿತ್ಸೆ ಅವಶ್ಯಕವಾಗಿರುತ್ತದೆ. ಅದೇ ವಿಧದಲ್ಲಿ ಸಾಧಾರಣ ಪ್ರಾರ್ಥನೆಗಳಿಗೆ ಸ್ತೋತ್ರ ಅಥವಾ ಪ್ರಾರ್ಥನೆಗೆ ಮಾಡಿ ಅದಕ್ಕೆ ಉತ್ತರ ಇಲ್ಲದೆ ಇದ್ದರೆ, ಆ ಹೋರಾಟದಲ್ಲಿ ಜಯ ಇಲ್ಲದ್ರೆ ಏನು ಮಾಡಬೇಕ್ರಿ? ಉಪವಾಸ ತೆಗೆದುಕೊಂಡು ಪ್ರಾರ್ಥನೆ ಮಾಡ್ರಿ. ಸೈತಾನನು ಗಂಟು ಮೂಟೆ ಕಟ್ಟಿಕೊಂಡು ಓಡಿ ಹೋಗುತ್ತಾನೆ. ಸೈತಾನನನ್ನು ಗೆಲ್ಲಲು ಎದುರಿಸಲು ನೀವು ಉಪವಾಸ ಪ್ರಾರ್ಥನೆ ಮಾಡ್ರಿ. ಒಂದು ಪರಿಶುದ್ಧತೆಗಾಗಿ ಉಪವಾಸ ಮಾಡ್ರಿ, ದೇವರ ವಾಕ್ಯ ಓದುವುದಕ್ಕಾಗಿ ಉಪವಾಸ ಮಾಡ್ರಿ, ಸೈತಾನನನ್ನು ಗೆಲ್ಲುವುದಕ್ಕಾಗಿ ಉಪವಾಸ ಮಾಡ್ರಿ, ಸೇವೆಗಾಗಿ ಉಪವಾಸ ಮಾಡ್ರಿ. ಅಪೊಸ್ತಲ ಕೃತ್ಯ 13ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಿ ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನಲ್ಲಿ ಹೇಳುತ್ತಾ ಇದ್ದಾರೆ ಸಭೆಯಲ್ಲಿ, ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ. ಯಾವಾಗ? ಉಪವಾಸದೊಂದಿಗೆ ಅವರು ಪ್ರಾರ್ಥನೆ ಮಾಡುವಾಗ. ಈ ಒಂದು ವಾಕ್ಯದಲ್ಲಿ ಸೇವೆಯಲ್ಲಿ ಸ್ತೋತ್ರ ಅನೇಕ ಆಳವಾದ ಸತ್ಯಾಂಶಗಳನ್ನು ತಿಳಿದುಕೊಳ್ಳಬೇಕಾಗಿದೆ. ನೋಡ್ರಿ, ಆ ಸೇವೆಗೆ ಸಿದ್ಧವಾಗುವಾಗ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕೆಂಬುದಾಗಿ ಅವರು ಯೋಚಿಸುತ್ತಿರುವಾಗ ಉಪವಾಸ ತೆಗೆದುಕೊಂಡು ಅವರು ಪ್ರಾರ್ಥನೆ ಮಾಡಿದಾಗ ಪರಿಶುದ್ಧಾತ್ಮನು ಸರಿಯಾದಂಥ ಸ್ತೋತ್ರ ಒಂದು ಕಾರ್ಯವನ್ನು ಹೇಗೆ ಮಾಡಬೇಕು, ಎಲ್ಲಿಗೆ ಹೋಗಬೇಕೆಂಬುದಾಗಿ ತಿಳಿಸಿದರು. ಈ ದಿನಗಳಲ್ಲಿ ನಾವು ಹೇಗೆ ಆ ದೇವರನ್ನ ಆರಾಧನೆ ಮಾಡ್ತೇವೆ, ಸಾಕ್ಷಿ ಹೇಳ್ತೇವೆ, ಪ್ರಸಂಗ ಎಲ್ಲವೂ ಆರಾಧನೆಯಲ್ಲಿ ಇರ್ತದೆ. ಹಾಗೆಯೇ ಸಭೆಯಲ್ಲಿ ಉಪವಾಸವು ಒಂದು ಭಾಗವಾಗಿರಬೇಕು. ಆ ಉಪವಾಸದೊಂದಿಗೆ ಆ ಸಭೆಯವರು ಕರ್ತನನ್ನು ಹುಡುಕ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ನೋಡಿ, ಅವರ ಉಪವಾಸ ಮಾಡುವಾಗ ಅವರ ಉಪವಾಸದಲ್ಲಿ ಒಂದು ಉದ್ದೇಶವಿತ್ತು, ಸೇವೆಗಾಗಿ. ಇವತ್ತು ನೋಡ್ರಿ, ಕೆಲವರು ಏನಂತ ಹೇಳಿದ್ರೆ ಸೇವೆ ಮಾಡಬೇಕೆಂಬಂಥ ಆಸೆಯಿಂದ ಒತ್ತಡದಿಂದ ಬಂದುಬಿಡ್ತಾರೆ. ಪಾಸ್ಟರ್, ನನ್ನ ಮಗ SSLC ಫೇಲ್ ಆಗಿಬಿಟ್ಟಿದ್ದಾನೆ, ಅವನಿಗೆ ಇನ್ನು ಕೆಲಸ ಸಿಗೋದಿಲ್ಲ, ಹೆಂಗಾದರೂ ಅವನನ್ನು ಸೇವೆಯಲ್ಲಿ ಬಿಟ್ಟರೆ ಬದುಕೊಳ್ತಾನೆ ಅಂತೇಳಿ ನಾನು ಅವನು ಬೈಬಲ್ ಕಾಲೇಜ್ಗೆ ಹಾಕ್ತೀನಿ ಪಾಸ್ಟರ್. ನೋ, ಸೇವೆಯ ಕರೆ ಇಲ್ಲದ ಹೊರತು ಸೇವೆಗೆ ಬರಬೇಡ್ರಿ. ಕೆಲವರೆಲ್ಲ ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋದಿಲ್ಲ, ದೇವರಾತ್ಮನ ನಡೆಸುವಿಕೆ ಇರೋದಿಲ್ಲ, ಸೇವೆಗೆ ಬಂದು ಬಿಡ್ತಾರೆ. ಬಂದ ಮೇಲೆ ಬಹಳ ಕಷ್ಟಗಳು, ಹೋರಾಟಗಳು, ಆಮೇಲೆ ಈ ಕಡೆ ಸೇವೆನೂ ಮಾಡಂಗಿಲ್ಲ, ಮುಂಚೆ ಇದ್ದಂಗೆ ಇರಂಗಿಲ್ಲ, ಅದನ್ನು ಬಿಟ್ಬಿಡ್ತಾರೆ. ನಾವು ಹಾಗಿರಬಾರ್ದು. ನೀವು ಸೇವೆಗಾಗಿ ಬರುವ ಮುಂಚೆ ನಿನಗೆ ಸೇವೆ ಮಾಡುವ ಒಂದು ಬಯಕೆ ಇದೆಯಾ, ಒಂದು ಭಾರ ಇದೆಯಾ? ದೇವ ಸಮ್ಮುಖದಲ್ಲಿ ಉಪವಾಸದೊಂದಿಗೆ ಒಂದು ಪ್ರಾರ್ಥನೆ ಮಾಡ್ರಿ. ದೇವರೇ, ನನ್ನ ಕರೆ ಏನು, ನಾನು ಸೇವೆ ಮಾಡಬೇಕಾ, ನನ್ನ ಸೇವೆಗಾಗಿ ಸ್ತೋತ್ರ ನೀನು ಕರೆದಿದ್ದೀಯಾ ಎಂಬುದಾಗಿ ಉಪವಾಸದ ಪ್ರಾರ್ಥನೆಯ ಮೂಲಕವಾಗಿ ತಿಳಿದುಕೊಳ್ಳ್ರಿ. ಕೆಲವರು ಏನು ಮಾಡ್ತಾರೆ, ಸ್ತೋತ್ರ ಪ್ರವಾದಿಗಳು, ಸ್ತೋತ್ರ ಕೆಲವರ ಯೌವನಸ್ಥರ ಮೇಲೆ ದೇವರು ನಿಮ್ಮನ್ನು ಸೇವೆಗಾಗಿ ಸಿದ್ಧಪಡಿಸಿದ್ದಾರೆ ಎಂಬುದಾಗಿ ಸ್ತೋತ್ರ ಅವರು ಉದ್ವೇಗಗೊಂಡು ಏನೋ ಹೇಳಿರ್ತಾರೆ. ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ದೊಡ್ಡ ಸೇವಕ ಆಗ್ತೇನೆ, ಹಾಗೆ ಹೀಗೆ ಎಂಬುದಾಗಿ ಅವರು ಪ್ರವಾದನೆಯ ನಿಮಿತ್ತವಾಗಿ ಇವರು ಸೇವೆಗೆ ಬಂದುಬಿಡ್ತಾರೆ. ನಿನಗೆ ಪ್ರವಾದನ ವಾಕ್ಯ ಇದ್ದರೂ ಕೂಡ, ಪ್ರವಾದನೆ ನಿನ್ನ ಬಗ್ಗೆ ಹೇಳಿದರೂ ಕೂಡ, ನೀನು ಒಂಟಿಯಾಗಿ ಕೂತುಕೊಂಡು ಕರ್ತನ ಸಮ್ಮುಖದಲ್ಲಿ ಉಪವಾಸ ಮಾಡಿ ಅದನ್ನು ದೃಢಪಡಿಸಿಕೊಂಡು ಸೇವೆಗಾಗಿ ಬನ್ರಿ. ಸೇವೆಗಾಗಿ ಒಂದು ಉಪವಾಸ ಪ್ರಾರ್ಥನೆಯನ್ನ ಮಾಡ್ರಿ. ಒಂದು ಪರಿಶುದ್ಧತೆಗಾಗಿ ಉಪವಾಸ ಮಾಡ್ರಿ. ಸ್ತೋತ್ರ 2 ಸತ್ಯವೇದವನ್ನ ಸ್ತೋತ್ರ ಧ್ಯಾನಿಸಲು ಉಪವಾಸ ತೆಗೆದುಕೊಂಡು ಪ್ರೇಯರ್ ಮಾಡ್ರಿ. ಸೈತಾನನ ಮೇಲೆ ಜಯ ಹೊಂದುವುದಕ್ಕೆ ಉಪವಾಸ ಪ್ರಾರ್ಥನೆ ಮಾಡ್ರಿ. ಸೇವೆಗಾಗಿ ಕರೆ ಹೊಂದಿದ್ದೀರಾ, ಅದನ್ನು ದೃಢಪಡಿಸಿಕೊಂಡು ಕರ್ತನ ಸಮ್ಮುಖದಲ್ಲಿ ದೇವರ ಚಿತ್ತವನ್ನು ತಿಳಿದುಕೊಳ್ಳಲು ಉಪವಾಸ ಮಾಡ್ರಿ. ನಂಬಿಕೆ ಹೆಚ್ಚುವುದಕ್ಕಾಗಿ ಉಪವಾಸ ಮಾಡ್ರಿ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಾಕ್ಯ ನೋಡ್ತೀವಿ. ನಿಮ್ಮ ಕೈಯಿಂದ ಆಗದಂಥದ್ದು ಒಂದು ಇಲ್ಲ.
ಹೌದು, ಯಾವಾಗ ಉಪವಾಸ ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಬೆಟ್ಟಗಳು ಚಲಿಸ್ತದಂತೆ. ಹಾಗಾದರೆ ನೀವು ಉಪವಾಸದೊಂದಿಗೆ ಪ್ರಾರ್ಥಿಸುವಾಗ ನಿಮಗೆ ಧೈರ್ಯ ಬರ್ತದೆ, ಒಂದು ದೊಡ್ಡ ನಂಬಿಕೆ ಬರ್ತದೆ. ಓ ಸ್ತೋತ್ರ, ದೇವರು ನನ್ನ ಮೂಲಕವಾಗಿ ಕಾರ್ಯ ಮಾಡ್ತಾರೆ ಎಂಬಂತ ಒಂದು ಆಶ್ವಾಸನೆ ಉಂಟಾಗ್ತದೆ. ಆಗ ಕರ್ತನು ನಿಶ್ಚಯವಾಗಿ ನಿಮ್ಮ ನಂಬಿಕೆಯನ್ನು ಬಲಪಡಿಸಿ ಇನ್ನೂ ಶ್ರೇಷ್ಠವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಕರ್ತನು ಮಾಡುತ್ತಾರೆ. ನೋಡ್ರಿ, ಉಪವಾಸ ಪ್ರಾರ್ಥನೆಯ ಸಮಯದಲ್ಲಿ ಅನೇಕ ದೇವ ಮಕ್ಕಳು ದರ್ಶನಗಳನ್ನು ಕಾಣುತ್ತಾರೆ, ಪರಲೋಕದ ಮಹಿಮೆಯ ದೃಶ್ಯಗಳನ್ನು ಕಂಡು ಪರವಶಗೊಳ್ಳುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ದೇವದೂತರನ್ನು ನೋಡಿದವರು ಇದ್ದಾರೆ. ಓ ಸ್ತೋತ್ರ, ನಿನ್ನ ನಂಬಿಕೆ ಹೆಚ್ಚುತ್ತದೆ. ನೀನು ಉಪವಾಸ ಮಾಡುವಾಗ ನಿನ್ನೊಳಗಡೆ ಇರುವಂಥ ನಂಬಿಕೆ ಇನ್ನು ಹೆಚ್ಚುವಂಥದ್ದಾಗಿದೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಹಾಗಾದರೆ ನಿಮ್ಮ ನಂಬಿಕೆಯು ಓ ಸ್ತೋತ್ರ ಬಲಗೊಳ್ಳಲು ಉಪವಾಸ ಮಾಡ್ರಿ. ನಿಮ್ಮ ಅಗತ್ಯತೆಗಳು ಸಂಧಿಸಲ್ಪಡುವುದಕ್ಕಾಗಿ ಉಪವಾಸ ಪ್ರಾರ್ಥನೆ ಮಾಡ್ರಿ. ಕರ್ತನು ನಿಮ್ಮ ಅಗತ್ಯತೆಗಳನ್ನು ಸಂಧಿಸ್ತಾರೆ. ನಿಮ್ಮ ಜೀವಿತದಲ್ಲಿ ನೀವು ಸುಕ್ಷೇಮದಿಂದ ಇರಬೇಕೆಂಬುದು ದೇವರ ಚಿತ್ತ. ನಮ್ಮ ಪರಮ ತಂದೆಯಾದ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಕೆಲವು ಸಾರಿ ಕೆಲವೊಂದು ಅಗತ್ಯತೆಗಳು ಬರುವಾಗ ಉಪವಾಸ ಪ್ರಾರ್ಥನೆ ಮಾಡಿ ದೇವರ ಮುಖವನ್ನು ಓ ಸ್ತೋತ್ರ ಹುಡುಕಿರಿ. ನಿಶ್ಚಯವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ. ವೈಯಕ್ತಿಕವಾದ ಅಗತ್ಯತೆ ಇರಬಹುದು, ಕುಟುಂಬದ ಅಗತ್ಯತೆ ಇರಬಹುದು. ನೋಡ್ರಿ, ಹನ್ನಳ ಜೀವಿತದಲ್ಲಿ ನೋಡ್ತೇವೆ, ಮಕ್ಕಳಿರಲಿಲ್ಲ, ಬಂಜೆಯಾಗಿದ್ದಳು. ದೇವರ ವಾಕ್ಯ ಹೇಳ್ತದೆ, ಒಂದಾನೊಂದು ದಿನ ಅವಳು ಊಟ ಮಾಡಲೊಲ್ಲದೆ ಅವಳು ಏನು ಮಾಡಿದ್ಲು ಅಂತ ಹೇಳಿದ್ರೆ, ಓ ಸ್ತೋತ್ರ, ನೇರವಾಗಿ ಆಲಯಕ್ಕೆ ಹೋಗಿ, ನಾನು ಎಣಿಸ್ತಾನೆ ಉಪವಾಸದಿಂದ ಹೋಗಿರಬಹುದು. ಅವಳು ಹೋಗಿ ಓ ಸ್ತೋತ್ರ ಉಪವಾಸದಿಂದ ಪ್ರಾರ್ಥನೆ ಮಾಡಿದಾಗ ದೇವರು ಅವಳ ಪ್ರಾರ್ಥನೆಯನ್ನು ಕೇಳಿ ಅದೇ ವರ್ಷದಲ್ಲಿ ಓ ಸ್ತೋತ್ರ ಅದ್ಭುತವನ್ನು ಮಾಡಿದರು. ಕೆಲವೊಂದು ವಿಷಯಗಳನ್ನು ನಾವು ಉಪವಾಸದಿಂದ ಕರ್ತನನ್ನು ಹುಡುಕುವಾಗ ನಿಶ್ಚಯವಾಗಿ ಅದ್ಭುತ ಮಾಡ್ತಾರೆ. ನೋಡ್ರಿ, ಈ ಮಕ್ಕಳಿಂದ ಕಲಿಬೋದ್ರಿ. ಈ ಮಕ್ಕಳು ಕೆಲವು ಸಾರಿ ಬಹಳ ಹಠ ಮಾಡ್ತಾರೆ. ಅವ್ರಿಗೇನೋ ಒಂದು ಕಾರ್ಯ ಬೇಕಾಗಿರುತ್ತದೆ, ಏನೋ ಒಂದು ಸಂಗತಿ ಬೇಕಾಗಿರುತ್ತದೆ, ನೀವು ಕೊಡಿಸಿರೋದಿಲ್ಲ. ಅವ್ರು ಏನು ಮಾಡ್ತಾರೆ ಗೊತ್ತಾ? ಫಸ್ಟು ಮುಖವನ್ನು ವಿಕಾರ ಮಾಡ್ಕೊಳ್ತಾರೆ, ಕೋಪದಿಂದ ಇರ್ತಾರೆ. ಅವ್ರು ಇನ್ನೊಂದು ಹೆಚ್ಚು ಮಾಡೋದು ಊಟ ಮಾಡಲ್ರು. ಇಲ್ಲ, ನಾನು ಊಟ ಮಾಡಲ್ಲ, ನನಗೆ ಅದು ಬೇಡ ಅದು ಬೇಡ. ಅದು ನೋಡಿಬಿಟ್ಟು ನಾವೇನು ಮಾಡಿಬಿಡ್ತೇವೆ, ಅಯ್ಯೋ ಮಗ ಊಟ ಮಾಡಿಲ್ವಲ್ಲ ಅಂಥೇಳಿ ಕೊಡಿಸ್ಬಿಡ್ತೇವೆ. ಅದೇ ವಿಧದಲ್ಲಿ ಪರಲೋಕದ ತಂದೆ, ನಾವು ಉಪವಾಸದಿಂದ ಹಲ್ಲೆಲೂಯಾ ಪ್ರಾರ್ಥಿಸುವಾಗ ಕರ್ತನು ನಿಮ್ಮ ಕಣ್ಣೀರನ್ನು, ಕೊರತೆಯನ್ನು ನೋಡಿ ಕರ್ತನು ಅದ್ಭುತವನ್ನು ಮಾಡುತ್ತಾರೆ. ನಿಮ್ಮ ಮಕ್ಕಳ ವಿವಾಹ ಕಾರ್ಯ ಅಡ್ಡಿಯಾಗಿರಬಹುದು, ನಿಮಗೆ ನ್ಯಾಯವಾಗಿ ದೊರಕಬೇಕಾದಂಥ ಉನ್ನತ ಪದವಿ ನಿಮಗೆ ಸಿಗದೇ ಇರಬಹುದು, ನಿಮ್ಮ ಸ್ವಂತ ಸ್ವತ್ತು ನಿಮಗೆ ಸಿಗದೆ ಅದನ್ನು ಬೇರೆಯವರು ಕಸಿದುಕೊಂಡಿರಬಹುದು, ಗಂಡ ಹೆಂಡತಿಯರ ಮಧ್ಯದಲ್ಲಿ ಓ ಸ್ತೋತ್ರ ಕೆಲವು ಘಟನೆಗಳ ನಿಮಿತ್ತವಾಗಿ ಬೇರೆಯಾಗಿರಬಹುದು. ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡಿರಿ, ಉಪವಾಸದೊಂದಿಗೆ ದೇವರನ್ನ ಹುಡುಕ್ರಿ. ಉಪವಾಸ ನಿಮ್ಮ ಜೀವಿತವನ್ನು ಕಟ್ತದೆ, ನಿಮ್ಮ ಕುಟುಂಬವನ್ನು ಕಟ್ತದೆ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಒಂದು ದೈವಿಕವಾದ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಹಾಗಿರೋದಾದರೆ ನಿಮ್ಮ ಅಗತ್ಯತೆಗಳು ಸಂಧಿಸಲ್ಪಡುವುದಕ್ಕಾಗಿ ಕೂಡ ನೀವು ಉಪವಾಸ ಪ್ರಾರ್ಥನೆ ಮಾಡಿರಿ. ನಿಮ್ಮ ಅಗತ್ಯತೆಗಳು ಸಂಧಿಸಲ್ಪಡುವುದಕ್ಕಾಗಿ ಉಪವಾಸ ಮಾಡ್ರಿ. ಅದು ಮಾತ್ರವಲ್ಲ, ದೇವರ ಕೃಪೆ ಹೊಂದಲು, ದೇವರ ಆತ್ಮನ ವರಗಳನ್ನು ಹೊಂದಿಕೊಳ್ಳಲು, ದೇವರ ವಿಶೇಷವಾದಂಥ ಕೃಪೆಗಳನ್ನು ಪಡೆದುಕೊಳ್ಳಲು ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕು. ಕಡೇ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ದೇವರ ವಾಗ್ದಾನ ಹಿಡಿದು ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡ್ರಿ. ಓ ಸ್ತೋತ್ರ, ಓ ಸ್ತೋತ್ರ ಸೇವೆಗಳು, ಶ್ರೇಷ್ಠ ಭಕ್ತರು, ಶ್ರೇಷ್ಠ ಕಾರ್ಯಗಳು ಸುಮ್ಮನೆ ಬರೋದಿಲ್ಲ, ಅದಕ್ಕೆ ಕ್ರಯವನ್ನು ಸಲ್ಲಿಸಬೇಕು. ಆ ಕ್ರಯ ಸಲ್ಲಿಸುವಾಗ ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ನಮ್ಮ ಜೀವಿತದಲ್ಲಿ ಕೂಡ ಹಲ್ಲೆಲೂಯಾ ಕೆಲವೊಂದು ಸತ್ಯ ಸಂಗತಿಗಳನ್ನು ತಿಳಿಯುವುದಕ್ಕಾಗಿ, ದೇವ ಪ್ರಕಟಣೆಗಳನ್ನು ಹೊಂದುವುದಕ್ಕಾಗಿ ನಾವು ಉಪವಾಸ ಪ್ರಾರ್ಥನೆಯನ್ನು ಮಾಡಬೇಕು. ಒಂದು ಉದಾಹರಣೆಯನ್ನು ಹೇಳ್ತೇನೆ. ಆಫ್ರಿಕಾ ದೇಶದಲ್ಲಿ ಈಗ ಹೇಗೆ ನಮಗೆ ಸಭೆ ಇದೆಯೋ, ಅಲ್ಲಿ ಒಂದು ಗುಂಪಿನ ಜನ ಸೈತಾನನ ಸಭೆ ಇದೆ ಅಂತ. ಅವರಿಗೂ ಆರಾಧನೆ ಇದೆ. ನಾವು ಹೇಗೆ ಆರಾಧನೆ ಮಾಡ್ತೀವೋ ಅವರು ಆರಾಧನೆ ಮಾಡ್ತಾರೆ. ನಾವು ಹೇಗೆ ಪ್ರಾರ್ಥನೆ ಮಾಡ್ತೀವೋ ಅವರು ಪ್ರೇಯರ್ ಮಾಡ್ತಾರೆ. ನಾವು ಯಾರ ಬಳಿ ಪ್ರೇಯರ್ ಮಾಡ್ತೇವೆ? ದೇವರ ಬಳಿ. ಆದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೈತಾನನ ಬಳಿ ಪ್ರೇಯರ್ ಮಾಡ್ತಾರೆ.
ಅವರು ಸಹ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ರಂತೆ. ಕೆಲವು ವರ್ಷಗಳ ಹಿಂದೆ ನಡೆದಂಥ ಘಟನೆ. ಅವ್ರ ಪ್ರೇ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಕುಟುಂಬಗಳು ಒಡೆದು ಹೋಗಬೇಕು, ಸೇವಕರ ಕುಟುಂಬ ವಿಚ್ಛೇದನ ಆಗಬೇಕು, ಸೇವಕರು ಅವರು ವಾಹನದಲ್ಲಿ ಹೋಗುವಾಗ ಅಪಘಾತವಾಗಬೇಕು, ಸೇವಕರಿಗೆ ಸ್ತೋತ್ರ ಅಸಂಬಂಧವಾದಂಥ ಸಂಬಂಧಗಳಿರಬೇಕು. ಹೀಗೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ರಂತೆ ಸೈತಾನನಿಗೆ. ಅದೇ ವಿಧದಲ್ಲಿ ಅಲ್ಲಿ ಸಭೆಗಳು ಗೊಂದಲಕ್ಕೆ ಒಳಗಾದವು. ಅನೇಕ ಸೇವಕರು ಸಾಕ್ಷಿಯನ್ನು ಕೆಡಿಸಿಕೊಂಡ್ರು, ಅನೇಕ ಸೇವಕರು ಅಪಘಾತವಾಯಿತು. ಇದು ಏನೆಂಬುದಾಗಿ ಗೊತ್ತಾಗದೆ ಅನೇಕ ದಿನಗಳು ಸಭೆಗಳು ಪಾಸ್ಟರ್ಗಳು ಹೋರಾಟ ಮಾಡುತ್ತಿರುವಾಗ ಒಂದು ದಿವಸ ಸೇರಿ ಉಪವಾಸ ಪ್ರಾರ್ಥನೆ ಮಾಡಿದಾಗ ಈ ಎಲ್ಲ ಸಂಗತಿಗಳನ್ನು ದೇವರು ಪ್ರಕಟಪಡಿಸಿದ್ರಂತೆ. ದೇವರು ಪ್ರಕಟಪಡಿಸಿದಾಗ ಆ ಎಲ್ಲ ಸೈತಾನನ ಕ್ರಿಯೆಗಳನ್ನು ನಿರ್ಮೂಲನೆ ಮಾಡುವುದಕ್ಕೆ ಸಭಾಪಾಲಕರು ಸಭೆಯು ಒಟ್ಟಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭಿಸಿದಾಗ ಸ್ತೋತ್ರ, ಸೈತಾನನ ಎಲ್ಲ ಶಕ್ತಿಗಳು ಲಯವಾಗಿ ತಿರುಗಿ ಕುಟುಂಬಗಳು ಕಟ್ಟಲ್ಪಟ್ಟವು, ತಿರುಗಿ ಸಭೆಯು ಕಟ್ಟಲ್ಪಡ್ತ, ತಿರುಗಿ ಸ್ತೋತ್ರ ಸೇವಕರಿಗೆ ಯಾವುದೇ ವಿಧವಾದಂಥ ತೊಂದರೆ ಆಗಲಿಲ್ಲ. ಹಾಗಾದರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಪ್ರಕಟಣೆಗಳನ್ನು ಹೊಂದಿಕೊಳ್ಳಲು ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕು. ಪ್ರೀತಿಯುಳ್ಳ ದೇವಜನರೇ, ಉಪವಾಸ ಪ್ರಾರ್ಥನೆ ಮಾಡುವಾಗ ಕರ್ತನು ಮರೆಯಾಗಿರುವ ರಹಸ್ಯಗಳನ್ನು ಪ್ರಕಟಪಡಿಸುತ್ತಾರೆ. ನೀವು ಉಪವಾಸ ಮಾಡಿ ಪ್ರಾರ್ಥಿಸುವವರಾಗಿದ್ದರೆ ನಿಮ್ಮ ಮಾರ್ಗದಲ್ಲಿ ನೀವು ಎಡವಿ ಬೀಳುವುದಿಲ್ಲ. ಹಾಗಿರೋದಾದರೆ ನಾವು ಯಾವೆಲ್ಲ ಸಂಗತಿಗಳಿಗಾಗಿ ಉಪವಾಸ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯದ ಆಧಾರವಾಗಿ ನೋಡಿಕೊಂಡೆವು. ಸ್ತೋತ್ರ. ಆ ವಿಧದಲ್ಲಿ ನಾವು ಉಪವಾಸ ಪ್ರಾರ್ಥನೆ ಮಾಡುವಾಗ ನಿಶ್ಚಯವಾಗಿ ಕರ್ತನ ನಮ್ಮ ಜೀವಿತದಲ್ಲೇ ಬಿಡುಗಡೆಯನ್ನು ಕೊಡುತ್ತಾರೆ, ಅದ್ಭುತವನ್ನು ಮಾಡುತ್ತಾರೆ. ಅಂಥ ಉಪವಾಸ ಪ್ರಾರ್ಥನೆಗಳನ್ನು ದೇವರು ಮೆಚ್ಚುವಂಥವರಾಗಿದ್ದಾರೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ. ಹಲ್ಲೆಲೂಯಾ. ಸ್ತೋತ್ರ. ಸತ್ಯವೇದವನ್ನು ಧ್ಯಾನಿಸುವುದಕ್ಕಾಗಿ ಉಪವಾಸ ಮಾಡ್ರೆ, ಪರಿಶುದ್ಧ ಜೀವಿತಕ್ಕಾಗಿ ಉಪವಾಸ ಮಾಡ್ರಿ, ಸೈತಾನನನ್ನು ಗೆಲ್ಲುವುದಕ್ಕಾಗಿ ಉಪವಾಸ ಮಾಡ್ರಿ, ಸೇವೆಯ ಕರೆ ಹೊಂದುವುದಕ್ಕೆ ಉಪವಾಸ ಮಾಡ್ರಿ. ಹಲ್ಲೆಲೂಯಾ. ದೇವರಿಂದ ಪ್ರಕಟಣೆಯನ್ನು ಪಡೆದುಕೊಳ್ಳುವುದಕ್ಕೆ ಉಪವಾಸ ಮಾಡ್ರಿ. ನಿಮ್ಮ ಅಗತ್ಯತೆಗಳು ಸಂಧಿಸಲ್ಪಡುವುದಕ್ಕೆ ನೀವು ಉಪವಾಸ ಪ್ರಾರ್ಥನೆ ಮಾಡ್ರಿ. ನಮ್ಮನ್ನು ಆಲೋಚನೆ ಮಾಡಿಕೊಳ್ಳೋಣ. ಇಷ್ಟು ದಿವಸ ನಾನು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ, ಉಪವಾಸದಲ್ಲಿ ನಾನು ಏನು ಬೇಡಿಕೊಳ್ಳುತ್ತಾ ಇದ್ದೆ ಸ್ವಾಮಿ, ಇನ್ನು ಮುಂದೆ ನಿನ್ನ ವಾಕ್ಯ ಏನು ಹೇಳ್ತದ ಆ ವಿಧದಲ್ಲಿ ಬೇಡಿಕೊಳ್ಳೋದಕ್ಕೆ, ಆ ವಿಧದಲ್ಲಿ ಪ್ರಾರ್ಥಿಸುವುದಕ್ಕೆ ನನಗೆ ಕೃಪೆ ಕೊಡ್ರಿ, ಕೃಪೆ ಕೊಡ್ರಿ, ಕೃಪೆ ಕೊಡ್ರಿ. ನಾನು ಯಾವಾಗಲೂ ನಿನ್ನ ಚಿತ್ತಾನುಸಾರವಾಗಿ ಪ್ರಾರ್ಥಿಸಬೇಕು, ನಾನು ಯಾವಾಗಲೂ ನಿನ್ನ ಮಹಿಮೆಗಾಗಿ ಪ್ರಾರ್ಥಿಸಬೇಕು. ಕೃಪೆ ಕೊಡ್ರಿ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅತ್ಯಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರಪ್ಪ. ನೀನು ಒಳ್ಳೆಯ ದೇವರಪ್ಪ. ಕರ್ತನೇ, ಈ ದಿನ ಕೂಡ ನೀನು ಬಯಸುವ ಉಪವಾಸ ಪ್ರಾರ್ಥನೆಗಳನ್ನು ಮಾಡಲಿಕ್ಕೆ ನಮಗೆ ಕೃಪೆಯನ್ನು ಕೊಡ್ರಿ ಸ್ವಾಮಿ. ಕರ್ತನೇ, ನೇ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ, ಅದರ ಪ್ರಕಾರ ನಡೆಯಲಿಕ್ಕೆ ಕೃಪೆಯನ್ನು ಅನುಗ್ರಹಿಸ್ರಿ. ವಿಶೇಷವಾಗಿ ಎಲ್ಲ ದೈವ ಮಕ್ಕಳನ್ನು, ದೈವ ಜನರನ್ನು, ಈ ಪ್ರಾರ್ಥನೆಯಲ್ಲಿ ಭಾಗಿಯಾಗಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡ್ರಿ, ಅದ್ಭುತವಾಗಿ ನಡೆಸ್ರಿ ಸ್ವಾಮಿ. ನಿಮ್ಮ ಚಿತ್ತ ಒಬ್ಬೊಬ್ಬರ ಜೀವಿತದಲ್ಲಿ ನೆರವೇರಲಿ. ಯಾರಾದರೂ ಅಗತ್ಯತೆಯ ಮಧ್ಯದಲ್ಲಿ ಇರೋದಾದರೆ ಅವರಿಗೆ ನಿನ್ನ ನಾಮದಲ್ಲಿ ಅದ್ಭುತ ನಡೆಯಲಪ್ಪ. ಒಪ್ಪಿಸಿಕೊಡುತ್ತೇವೆ, ದೊಡ್ಡ ಕಾರ್ಯ ಮಾಡ್ರಿ, ನಮ್ಮನ್ನು ಸಮರ್ಪಿಸಿಕೊಡುತ್ತೇವೆ. ಎಲ್ಲ ಕಾರ್ಯಗಳನ್ನು ನೀವು ಆಳ್ವಿಕೆ ಮಾಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನು ಮೆಚ್ಚುವ ಉಪವಾಸವನ್ನು ಮಾಡೋಣ, ಕರ್ತನನ್ನು ಹುಡುಕೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಗಾಡ್ ಬ್ಲೆಸ್ ಯು ಆಲ್.